ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟ ನವೀನ್ ಎಕ್ಸ್ಪೆನ್ಸಿವ್ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲೇ ವೇಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದೇ ತರ ದಿನ ಅಪ್ಡೇಟ್ ಬರ್ತಾ ಇರುತ್ತೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ನವೀನ್ ಅವರು ಬಂದು ಬೆಂಗಳೂರು ತಂಡಕ್ಕೆ ಬರ್ತಾರೆ ಅಂತ ಸುದ್ದಿ ಹರಿದಾಡ್ತಾ ಇತ್ತು. ಹಾಗಂತ ಇನ್ನು ಯಾವುದು ಅಫಿಷಿಯಲ್ ಆಗಿ ನವೀನ್ ಅವರು ಬಂದು ಫಿಟ್ ಆಗ್ತಾರ ಅಂತ ಸುದ್ದಿ ಅಲ್ಲ. ಯಾಕೆಂದ್ರೆ ಕಳೆದ ಸೀಸನ್ ಅವರು ಹರಿಯಾಣ ಸ್ಟೀಲರ್ಸ್ ತಂಡಕ್ಕೆ ಆಡ್ತಾ ಇದ್ರು. ಬಟ್ ಒಂದು ಇಂಜುರಿ ಕಾರಣದಿಂದಾಗಿ ಅವರು ಬಹುತೇಕ ಮ್ಯಾಚ್ ಗಳಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಹಾಗಾಗಿ ಇಂಜುರಿ ಕಾರಣದಿಂದ ಅವರನ್ನ ರೆಸ್ಟ್ ಅಲ್ಲಿ ಬಿಟ್ಟಿದ್ರು. ಬಟ್ ಇವಾಗ 2026ಗೆ ಅವರು ಇನ್ನು ಇಂಜುರಿಯಿಂದ ರಿಕವರ್ ಆಗಿದ್ದಾರೋ ಅಥವಾ ಇನ್ನು ಇಂಜುರಿಯಲ್ಲಿ ಇದ್ದಾರೆ ಅಂತ ಕಾದು ನೋಡಬೇಕು. ಹಾಗೇನಾದ್ರೂ ರಿಕವರಿ ಆಗಿದ್ರು ಹರಿಯಾಣ ಸ್ಟೀಲರ್ಸ್ ಅಂಡ್ ಅವರನ್ನ ಬಿಡೋದು ತುಂಬಾನೇ ಡೌಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ದಿಗ್ಗಜ ಪ್ಲೇಯರ್ ಅವರು ನವೀನ್ ಅವರು ಯಾವಾಗ ಬೇಕೋ ಆ ಟೈಮ್ ನಲ್ಲಿ ಒಂದು ರೈಡ್ ಪಾಯಿಂಟ್ ಗಳನ್ನ ತಗೊಂಡ್ ಬರ್ತಾರೆ. ಹೀಗಾಗಿ ಅವರನ್ನು ಕೈ ಬಿಡುವ ಚಾನ್ಸಸ್ ತುಂಬಾ ಕಡಿಮೆನೇ ಇದೆ. ಹರಿಯಾಣ ಸ್ಟೀಲರ್ಸ್ ಅವರು ಯಾಕಂದ್ರೆ ಕಳೆದ ಸೀಸನ್ ನಲ್ಲಿ ಅವರು ಕೂಡ ಒಂದು ಬಹುತೇಕ ಮೊತ್ತಕ್ಕೆ ಸೇಲ್ ಆಗಿದ್ರು. ಹೀಗಾಗಿ ಕಳೆದ ಸೀಸನ್ ನಲ್ಲಿ ಹಲವಾರು ಮ್ಯಾಚ್ ಗಳು ಅವರು ಆಡ್ಲೇ ಇಲ್ಲ. ಹೀಗಾಗಿ ರೆಸ್ಟ್ ನಲ್ಲಿ ಉಳ್ಬೇಕಾಯಿತು. ಇಂಜುರಿಯಿಂದ ಈ ಸೀಸನ್ ನಲ್ಲಿ ಮತ್ತೆ ಯೂಸ್ ಮಾಡ್ಕೊಳ್ತಾರ ಅಥವಾ ಫಿಟ್ ಆಗಿದ್ದಾರ ಏನಾದ್ರೂ ರಾಜಿಗೆ ಬಂದ್ರೆ ಒಂದು ಫುಲ್ ಪೈಪೋಟಿ ನಡೆಯುತ್ತೆ ಅಂತ ಹೇಳ್ಬೋದು ಎಲ್ಲಾ ತಂಡಗಳ ನಡುವೆ. ಯಾಕೆಂದ್ರೆ ಎಲ್ಲರೂ ಕೂಡ ಇಂಥ ದಿಗ್ಗಜ ಆಟಗಾರರಿಗೆ ಒಂದು ಕಾಯಿ ಹಾಕ್ತಿರ್ತಾರೆ. ಯಾಕೆಂದ್ರೆ ಎಲ್ಲಾ ತಂಡಗಳು ಕೂಡ ಇಂತಹ ಒಬ್ಬ ರೈಡರ್ ಇದ್ರೆ ಟೀಮ್ ಗೆ ಒಂದು ಆಣೆ ಬಲ ಇದ್ದಾಗೆ. ಯಾಕೆಂದ್ರೆ ಬೇಕು ಅನ್ನೋ ಟೈಮ್ ನಲ್ಲಿ ಒಂದು ಮಲ್ಟಿಪಲ್ ರೈಡ್ ಪಾಯಿಂಟ್ ಗಳನ್ನ ಹಾಕೋದ್ರ ಮೂಲಕ ಟೀಮ್ ಗೆ ಇನ್ನಷ್ಟು ಬಲ ತುಂಬುತ್ತೆ ಮತ್ತು ಇನ್ನಷ್ಟು ತುಂಬಾನೇ ಸ್ಕೋರ್ ಮಾಡಿಕೊಳ್ಳೋದ್ರಲ್ಲಿ ಇಂತಹ ತಂಡದ ಆಟಗಾರರು ಬಹಳ ಹೆಚ್ಚಿನ ಒತ್ತು ಕೊಡ್ತಾರೆ. ಇನ್ನು BC ರಮೇಶ್ ಅವರು ಕೂಡ ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಯಾವ ತಂಡ ಆದ್ರೂ ಸರಿ ಇಂತಹ ಪ್ಲೇಯರ್ ನ ಬಿಟ್ಕೊಡಲು ಸಾಧ್ಯನೇ ಇಲ್ಲ. ಇದು ಗೆಳೆಯರೆ ನವೀನ್ ಅವರ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಡ್ತಾರ ಅನ್ನೋ ಸುದ್ದಿ. ಈ ವಿಡಿಯೋ ನಿಮ್ಗೆ ಏನಿಸ್ತಾ ಇದೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ತರ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.